ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದ್ದಾಯಿತು. ಈಗ ದಿನಸಿ ಬೆಲೆಯಲ್ಲೂ ಕೂಡ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ದುಬಾರಿ ದುನಿಯಾದಲ್ಲಿ ಈಗ ಅಕ್ಕಿಯ ಬೆಲೆ ಏರಿಕೆಯಾಗಿದೆ. ಜನ ಕಕ್ಕಬಿಕ್ಕಿಯಾಗಿದ್ದಾರೆ. ಕಳೆದ ಒಂದು ವಾರದಿಂದ ಮಾರುಕಟ್ಟೆಯಲ್ಲಿ ಅಕ್ಕಿಯ ದರದಲ್ಲಿ ಬೆಲೆ ಹೆಚ್ಚಳ ಆಗ್ತಾ ಇದೆ. ಸಾಮಾನ್ಯ ಹಾಗೂ ಪ್ರೀಮಿಯಂ ಅಕ್ಕಿ 3 ರಿಂದ 10 ರೂಪಾಯಿವರೆಗೆ ಏರಿಕೆಯಾಗಿದೆ. ಕಳೆದ 15 ದಿನಗಳಿಂದ ಅಕ್ಕಿಯ ಬೆಲೆಯಲ್ಲಿ ನಿರಂತರವಾಗಿ ಏರಿಕೆ ಆಗ್ತಾ ಇದೆ. ರಿಟೇಲ್ ಬರುವಷ್ಟರಲ್ಲಿ ಮತ್ತಷ್ಟು ದರ ಹೆಚ್ಚಳ ಆಗುವ ಸಾಧ್ಯತೆ ಇದೆ. ಮಧ್ಯಮ ವರ್ಗ, ಕೂಲಿ ಕಾರ್ಮಿಕರು ಜೀವನ ನಡೆಸೋದು ಕಷ್ಟ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮಳೆಯ ಕೊರತೆ, ಮತ್ತೊಂದು ಕಡೆಯಲ್ಲಿ ಉತ್ಪಾದನೆಯ ಕುಸಿತ, ಇದೆಲ್ಲವೂ ಕೂಡ ದರ ಏರಿಕೆಗೆ ಮತ್ತಷ್ಟು ಕಾರಣ ಆಗ್ತಾ ಇದೆ. ಸಾರಿಗೆ ವೆಚ್ಚ ಹಾಗೂ ಗೋದಾಮು ಖರ್ಚು ಹೆಚ್ಚಳ ಆಗಿದೆ. ಇದು ಕೂಡ ದರ ಏರಿಕೆಗೆ ಕಾರಣ. ಸೊ ಈ ರೀತಿಯಾಗಿ ಈಗ ಮಧ್ಯಮ ವರ್ಗ, ಕೂಲಿ ಕಾರ್ಮಿಕರು ಜೀವನ ನಡೆಸೋದೇ ಕಷ್ಟ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಡೀಸೆಲ್ ರೇಟ್ ಹೆಚ್ಚಾಗಿರೋದು ಕೂಡ ಇದರ ದರ ಹೆಚ್ಚಳ ಆಗೋದಕ್ಕೆ, ಅಕ್ಕಿ ರೇಟ್ ಹೆಚ್ಚಳ ಆಗೋದಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆಯಲ್ಲಿ ಮಳೆಯ ಕೊರತೆ, ಉತ್ಪಾದನೆಯಲ್ಲಿ ಕುಸಿತ, ಇದು ಕೂಡ ಅಕ್ಕಿಯ ದರದ ಏರಿಕೆಗೆ ಕಾರಣ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಲ್ಲಿ ಅದರ ಬೆನ್ನಲ್ಲೇ ಇದೀಗ ಅಕ್ಕಿ ದರದಲ್ಲೂ ಕೂಡ ಸತತ 15 ದಿನಗಳಿಂದಲೂ ಕೂಡ ಭಾರಿ ಏರಿಕೆ ಕಂಡಿರುವಂಥದ್ದು. ಹೀಗಾಗಿ ದಿನಸಿ ಪದಾರ್ಥ ಐಟಮ್ಗಳಲ್ಲೂ ಕೂಡ 2-3 ರೂಪಾಯಿ ಜಂಪ್ ಆಗಿರುವಂಥದ್ದು. ಅಂದರೆ ಸಾಗಣೆ ವೆಚ್ಚದಲ್ಲಿ ಏನು ಡೀಸೆಲ್ ಕೊರತೆಯಿಂದಾಗಿ ದಿಢೀರನೇ ಈ ರೀತಿ ಅಕ್ಕಿ ಬೆಲೆಯಲ್ಲಿ ಹೆಚ್ಚಳ ಆಗಿದೆ ಅನ್ನುವಂಥ ಒಂದು ಮಾತನ್ನ ವ್ಯಾಪಾರಸ್ಥರು ಹೇಳ್ತಾ ಇರುವಂಥದ್ದು. ಅಂದರೆ ಈಗ ನೀವು ನೋಡ್ತಾ ಇದ್ದೀರಿ ಡಿಸ್ಪ್ಲೇಯಲ್ಲಿ, ಇದು ಕಳೆದ ವಾರ ಇದ್ದಂಥ ರೇಟು ಇನ್ನೂ ಕೂಡ ರೇಟು ಚೇಂಜ್ ಮಾಡಿಲ್ಲ. ಅಂದರೆ ನಾಳೆಯಿಂದ ರೇಟು ಹೊಸದಾಗಿ ಚೇಂಜ್ ಆಗುವಂಥದ್ದು. ಅಂದರೆ 26 kg ಏನು ಸೋನಾ ಮಸೂರಿ ಅಕ್ಕಿ ಬರುತ್ತೆ, ಆದರೂ 100 ರೂಪಾಯಿಯಿಂದ 200 ರೂಪಾಯಿಯಷ್ಟು ಏರಿಕೆ ಕಂಡಿರುವಂಥದ್ದು. ಹೀಗಾಗಿ ಏನು ಅಕ್ಕಿ ದರದಲ್ಲಿ ಒಂದೊಂದು ಅಕ್ಕಿ ಏನು ವಿಧಗಳಿದೆ ಅದರಲ್ಲಿ ರೇಟನ್ನು ಹೆಚ್ಚಳ ಆಗಿರುವಂಥದ್ದು. 82 ರೂಪಾಯಿ, 88 ರೂಪಾಯಿ, ಹೀಗೆ 5 ರಿಂದ 10 ರೂಪಾಯಿ ಅಷ್ಟು kg ಮೇಲೆ ಹೆಚ್ಚಳ ಆಗಿರುವಂಥದ್ದು. ಮತ್ತು ನಾವು ಇಲ್ಲಿ ಹೋಲ್ಸೇಲ್ ಅಂಗಡಿಯಲ್ಲಿದ್ದೀವಿ. ಇವತ್ತು APMC ಮಾರ್ಕೆಟ್ ರಜಾ ದಿನ ಆಗಿರೋದ್ರಿಂದ ಹೋಲ್ಸೇಲ್ ಅಂಗಡಿಯವರು ಕೂಡ ಈಗ ದರವನ್ನು ಮಾರ್ಪಾಡು ಮಾಡ್ಕೊಳ್ಳುವಂಥ ಒಂದು ಪರಿಸ್ಥಿತಿಗೆ ಬಂದಿರುವಂಥದ್ದು. ಒಂದು ಕಡೆ, ಮತ್ತೊಂದು ಕಡೆ ಆದರೆ ಎಣ್ಣೆಯಲ್ಲಿ ಕೂಡ ಕಳೆದ 3 ರೂಪಾಯಿ ಕಡಿಮೆ ಆಗಿರುವಂಥದ್ದು. ನಾವಿಲ್ಲಿ ವ್ಯಾಪಾರಸ್ಥರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಕಳೆದ 15 ದಿನಗಳಿಂದಲೂ ಅಕ್ಕಿ ಇಷ್ಟೊಂದು ಬೆಲೆ ಹೆಚ್ಚಳ ಆಗೋದಕ್ಕೆ ಏನು ಕಾರಣ? ಒಂದು ರಾ ಮೆಟೀರಿಯಲ್ ಕೊರತೆ ಅಂತ ಹೇಳಿ ಏನು ಮಿಲ್ಲರ್ಸು ಹೇಳ್ತಾ ಇದ್ದಾರೆ ಒಂದು ಕಡೆ. ಆದರೆ ಮತ್ತೆ ಇವಾಗ ಡೀಸೆಲ್ ಪೆಟ್ರೋಲು ರೇಟ್ ಎಕ್ಕಾಚಕ ಜಾಸ್ತಿ ಆಯಿತು. ಹಂಗಾಗಿ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಯಿತು. ಅದಾಗಿ ಅದೊಂದು ಸಮಸ್ಯೆ ಆಗ್ತದೆ. ಒಟ್ಟಲ್ಲಿ ಏನಾಗಿದೆ ಅಂದರೆ ಇದು ಮಧ್ಯಮ ವರ್ಗದವ್ರಿಗೆ, ಬಡವರಿಗೆ, ಪಾಪ ದಿನಗೂಲಿ ನೌಕರರಿಗೆ ತುಂಬ ಸಮಸ್ಯೆ ಆಗುತ್ತೆ. 15 ರೂಪಾಯಿ 20 ರೂಪಾಯಿ kg ಅಕ್ಕಿ ಜಾಸ್ತಿ ಆಗೋದ್ರೆ ಯಾರು ಇದಕ್ಕೆ ಹೊಣೆ? ಆಮೇಲೆ ಈ ರೈಸ್ ಮಿಲ್ ಓನರ್ಗಳೆಲ್ಲ ಬರೀ BJP, ಕಾಂಗ್ರೆಸ್, JDS MLAಗಳಿದೆ, ಯಾರೂ ಜನಸಾಮಾನ್ಯರದಿಲ್ಲ. ಅಂಥದ್ದು ರೈತರಿಗೂ ಇಲ್ಲ ಅನುಕೂಲ ಆಗ್ತಾಯಿಲ್ಲ, ಇಲ್ಲ ತಗೊಳ್ಳೋರಿಗೂ ಅನುಕೂಲ ಆಗ್ತಾಯಿಲ್ಲ. ಇದು ಏನಂದರೆ ಯಾರೋ ದೊಡ್ಡ ಮಟ್ಟದಲ್ಲಿ ಸ್ಟಾಕ್ ಇಟ್ಕೊಂಡು ಇದು ಮಾಡ್ತಾ ಇದ್ದಾರೆ, ಅಂಥವ್ರಿಗೆ ಅನುಕೂಲ ಆಗ್ತದೆ ಹೊರತು ಇದು ಯಾರಿಗೂ, ಗ್ರಾಹಕರಿಗೂ ರೈತರಿಗೂ ಎರಡಿಗೂ ಅನುಕೂಲ ಆಗದಿರೋದು ವಿಪರ್ಯಾಸದ ಸಂಗತಿ. ಇದು ನಮ್ಮ ರಾಜ್ಯದ ದುರ್ದೈವ. ಈಗ ನಿಮ್ಮ ಅಂಗಡಿಯಲ್ಲಿ ಈಗ ಏನು ರೇಟ್ ಇದೆ? ಯಾವ್ಯಾವ ಅಕ್ಕಿ ಎಷ್ಟು ರೇಟ್ ಮಾರ್ತಾ ಇದ್ದೀರಾ ನೀವು? ಈಗ ಸ್ಟೀಮ್ ರೈಸ್ ಬಂದು ನಮಗೆ 26 kg ಮೂಟೆ 1700 1720ವರೆಗೂ ಮಾಡ್ತಿದ್ದೀವಿ. ಅದೇ 200 ರೂಪಾಯಿ ಅಂದರೆ ಜಾಸ್ತಿ ಕಷ್ಟ ಆಗುತ್ತೆ. ಯಾಕಂದರೆ ಬರೋ ಕಸ್ಟಮರ್ ಒಂದೇ ರೇಟ್ಗೆ ಫಿಕ್ಸ್ ಆಗಿರ್ತಾರೆ. ಈಗ 2 ರೂಪಾಯಿ ಜಾಸ್ತಿ ಅಂದರೆ ನಮಗೂ ಬೇರೆ ಕಡೆ ಹೋಗೋ ಜಾಸ್ತಿ ಚಾನ್ಸಸ್ ಇರುತ್ತೆ. ಅದೊಂದು ಕಷ್ಟ ಆಗಿದೆ ನಮಗೂ. ಈಗ ಹಳೆಯ ಸ್ಟಾಕ್ ಇರೋದಕ್ಕೆ ನಾವು ಅದೇ ಸ್ಟಾಕ್ ಅದೇ ಅಮೌಂಟ್ಗೆ ಕೊಡ್ತಾ ಇದ್ದೀವಿ. ಮುಂದೆ ನೋಡ್ಬೇಕು ಏನಾಗುತ್ತೆ ಗೊತ್ತಿಲ್ಲ. ಕಳೆದ ಒಂದು ವಾರ 15 ದಿನದಲ್ಲೂ ಕೂಡ ಬೆಲೆ ಏರಿಕೆ ಜಾಸ್ತಿ ಆಗ್ತಾಯಿದೆ, ಪ್ರತಿದಿನ ನಿತ್ಯ ವೇರಿಯೇಷನ್ ಆಗ್ತಾ ಇದೆ ಅನ್ನುವಂಥದ್ದು. ಅಲ್ಲಿ ಮಾರ್ಕೆಟಿಂದ ಬರ್ತಿದೆ, ಬಟ್ ನ್ಯೂಸ್ ಅಫಿಷಿಯಲ್ ಆಗಿ ಹೇಳಿದ್ದಾರೆ ಇದು ಬರೋ ಸ್ಟಾಕಿಂದ ಇದು ಮಾಡ್ತೀವಿ ಅಂತ. ನಾವು ನೋಡ್ಕೊಂಡು ಇನ್ನೂ ಅದೇ ಮುಂದುವರ್ಸಬೇಕಷ್ಟೇ. 26 kg ಅಕ್ಕಿ ಎಷ್ಟಿದೆ, ಅದ್ರ ಮೇಲೆ ಎಷ್ಟು ಜಂಪ್ ಆಗಿರುವಂಥದ್ದು? ಈಗ 26 kg ಅಕ್ಕಿಗೆ ಅವರು 100 ರಿಂದ 200 ರೂಪಾಯಿ ಮೂಟೆ ಮೇಲೆ ರೈಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ kgಗೆ ಎಷ್ಟು ಒಂದು ಮ್ಯಾಕ್ಸಿಮಮ್ ಒಂದು 3 ರೂಪೀಸಿಂದ 4 ರೂಪಾಯಿ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.